ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ನಾನು ಇವತ್ತಿನ ಫುಡ್ ಬ್ಲಾಗಲ್ಲಿ ಒಂದು ಸಾಂಪ್ರದಾಯಿಕ ತಿಂಡಿನ ತೋರಿಸ್ತಾ ಇದ್ದೀನಿ. ಅಂದರೆ ಎಲ್ಲ ಕಡೆಯ ಸಾಂಪ್ರದಾಯಿಕ ತಿಂಡಿ ಅಂತ ಹೇಳ್ಬೋದು, ಅದರಲ್ಲೂ ನಮ್ಮಲ್ಲಂತೂ ಸಾಂಪ್ರದಾಯಿಕ ತಿಂಡಿ ಇದು ಹವ್ಯಕರಲ್ಲಿ. ಇದು ಎಲ್ರಿಗೂ ಗೊತ್ತಿರೋಂಥದ್ದು, ಆದರೆ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ. ತುಂಬ ರುಚಿಯಾಗಿರುತ್ತೆ. ನೀವು ಇದೇ ಥರ ಮಾಡಿ ನೋಡಿ. ಮತ್ತು ಗೊತ್ತಿಲ್ಲದಿರೋರು ಎಷ್ಟೋ ಜನ ಇರ್ಬೋದು. ಬಾಳೆಹಣ್ಣಿಂದು ಸುಟ್ಟವು ಅಂತೀವಿ ನಾವು. ಕೆಲವು ಕಡೆ ಮುಳುಕ ಅಂತಾರೆ, ಕೆಲವು ಕಡೆ ಗಾರಿಗೆ ಅಂತಾರೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾರೆ. ನಾವು ಸುಟ್ಟವು ಅಂತ ಹೇಳ್ತೀವಿ. ನಮ್ಮಲ್ಲಿ ಇದು ಸಾಂಪ್ರದಾಯಿಕ ಅಡಿಗೆ. ನಿಮ್ಮಲ್ಲೂ ಸಾಂಪ್ರದಾಯಿಕ ಅಡಿಗೆನಾ ಅಥವಾ ನೀವು ಆಮೇಲೆ ಕಲ್ತಿರೋದೋ ಹೇಳಿ. ನಮ್ಮಲ್ಲಿ ಮೊದಲಿಂದಲೇ ಇದೆ ಇದು ಹಳೆ ಅಡಿಗೆ. ತೋರಿಸೋಣ ಅಂತ ನಿಮಗೆ ಇದ್ದೀನಿ, ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಮಾಡಿದ್ದೆ. ಇದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಒಂದು 6 ಬಾಳೆಹಣ್ಣು ತೊಗೊಂಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣು. ಯಾವುದೇ ಬಾಳೆಹಣ್ಣಾದರೂ ತೊಗೋಬೋದು ನೀವು. ಏಲಕ್ಕಿನೇ ಆಗಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಓಕೆ. ಯಾಕಂದರೆ ಅದು ಮಿಕ್ಸ್ ಮಾಡೋದಷ್ಟೇ. ಚೆನ್ನಾಗಿ ಹಣ್ಣಾಗಿರಬೇಕು. ಹಣ್ಣಾಗಿದ್ದರೆ ಚೆನ್ನಾಗಿರತ್ತೆ. ಹಣ್ಣು ಕಡಿಮೆ ಆದರೆ ಅಷ್ಟು ಚೆನ್ನಾಗಿರಲ್ಲ. ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಇದು ಆ್ಯಕ್ಚುಲಿ ಮಿಕ್ಸ್ ಮಾಡಬೇಕಾಗಿರೋದು ಚೆನ್ನಾಗಿ ಬೆಲ್ಲದ ಜೊತೆ. ಕೈಯಲ್ಲೂ ಮಿಕ್ಸ್ ಮಾಡ್ಕೋಬೋದು. ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ಕೈಯಲ್ಲಿ ಕಿವುಚ್ಕೊಳ್ಳೋಕ್ಕಾಗತ್ತೆ. ಆ್ಯಕ್ಚುಲಿ ಮೃದುವಾಗಿರುತ್ತೆ. ಆದರೆ ಕೆಲವು ಸರಿ ಇದು ಪೇಟೆಯಿಂದ ಹೊರಗಡೆಯಿಂದ ತಂದಿರೋದಷ್ಟು ಮೆತ್ತಗಿರಲ್ಲ ಹಣ್ಣಾದ್ರೂ. ಮತ್ತು ಮಿಕ್ಸಿಲಿ ಅಥವಾ ಹಣ್ಣು ಮೆತ್ತಗಿದ್ರೂ ಮಿಕ್ಸಿಲಿ ಹಾಕಿದರೆ ಚೆನ್ನಾಗಿ ಒಂದೇ ರೀತಿ ಮಿಕ್ಸ್ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡೋದಾದರೆ ಕೈಯಲ್ಲಿ ಕಿವುಚ್ಕೊಳ್ತಾರೆ. ಯಾಕಂದರೆ ಮೊದಲೆಲ್ಲ ಮಿಕ್ಸಿ ಇರಲಿಲ್ವಲ್ಲ, ಅದನ್ನು ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಳ್ತಾರೆ. ನಾನು ಮಿಕ್ಸಿಲಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಲಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಕ್ಕೋಸ್ಕರ. ಯಾವುದೇ ಬಾಳೆಹಣ್ಣು ನೀವು ಉಪಯೋಗಿಸ್ಬೋದು. ರೋಬೋಸ್ಟ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಮೈಸೂರು ಬಾಳೆಹಣ್ಣು ಯಾವುದಾದ್ರೂ ಇದ್ದರೆ ಅದನ್ನು ಉಪಯೋಗಿಸ್ಕೋಬೋದು. ಏಲಕ್ಕಿನೇ ಆಗಬೇಕು ಅಂತಿಲ್ಲ. ನಾನು ಏಲಕ್ಕಿ ಬಾಳೆಹಣ್ಣು ಉಪಯೋಗಿಸ್ತಾ ಇದ್ದೀನಿ ಇದರಲ್ಲಿ. ಇದಕ್ಕೆ ನಾನು ಈ 1 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಹುಡಿ ಬೆಲ್ಲ ಇದು. ನೀವು ಬೇಕಾದರೆ ಬೇರೆ ಬೆಲ್ಲ, ಇದು ಹುಡಿಯಾಗಿ ಸಿಕ್ಕಿರೋದು ತಂದಿರೋದು ನಾವು, ಹುಡಿ ಇರೋದೇ ಕಪ್ಪು ಬೆಲ್ಲ. ನೀವು ಬೇಕಾದರೆ ನಾರ್ಮಲ್ ತಗೋಬೋದು. ಈಗ ನಾರ್ಮಲ್ ಉಂಡೆ ಬೆಲ್ಲ ಇರುತ್ತಲ್ವ, ಅದನ್ನು ಕೆರೆಸ್ಬಿಟ್ಟು ಜಜ್ಜಿಬಿಟ್ಟು 1 ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ. 1 ಕಪ್ಪೂ ಬೇಕಾಗಿಲ್ಲ, ನೀವು ಕಡಿಮೆ ಹಾಕ್ಬೋದು. ನಾವು ಸಿಹಿ ಜಾಸ್ತಿ ತಿನ್ನೋದ್ರಿಂದ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಸಿಹಿ ಕಡಿಮೆ ತಿಂತೀರಾ ಅಂದರೆ ಒಂದು 3/4 ಕಪ್ನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅರ್ಧ ಅಥವಾ 3/4 ಕಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಾಳೆಹಣ್ಣು ಮತ್ತು ಬೆಲ್ಲ. ಕೈಯಲ್ಲಾದರೂ ಮಾಡ್ಕೊಳ್ಳಿ, ಮಿಕ್ಸಿಲಾದರೆ ಹೀಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಿಂಗೆ ನೀರು ಹಾಕಬೇಡಿ, ಬರೀ ಬಾಳೆಹಣ್ಣಿನ ನೀರಿಲ್ಲದೇ ವಿದೌಟ್ ವಾಟರೇ ನೀವು ಇದು ಮಾಡ್ಕೊಳ್ಳಿ, ಮಿಕ್ಸಿ ರುಬ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ರುಚಿಗೆ ಇರೋದು. ನಾನು ಮೊದಲೇ ಹೇಳಿದ್ದೀನಿ, ಬೆಲ್ಲದ ತಿಂಡಿಗಳು ಏನೇ ಇದ್ರೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅಂತ. ಇದು 1/2 ಚಮಚದಷ್ಟು ಒಂದು ಎಳ್ಳು ಹಾಕ್ತಾಯಿದ್ದೀನಿ. ಹಸಿನೇ ಕಪ್ಪೆಳ್ಳನ್ನು ಹಾಗೆ ಹಾಕ್ತಾಯಿದ್ದೀನಿ. ಅದು ನೀವು ಎಣ್ಣೆಗೆ ಹಾಕಿ ಮಾಡಿದಾಗ, ಇದು ಮುಳುಕ ಮಾಡುವಾಗ ಅದು ಹುರಿದಂಗೆ ಆಗುತ್ತೆ. ಅದರಿಂದ ಇಲ್ಲಿ ಹುರಿಬೇಕಾಗಿಲ್ಲ, ಹಸಿನೇ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನುಣ್ಣಗೆ ರುಬ್ಬಿ ತಂದುಬಿಟ್ಟು ಉಪ್ಪು ಮತ್ತು ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ, 1/2 ಚಮಚದಷ್ಟು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದೇ ಕಪ್ಪಲ್ಲಿ 1 ಕಪ್ ನಾನು ಬೆಲ್ಲ ಅಳತೆ ಮಾಡಿದ್ದೀನಲ್ವ, ಅದೇ ಕಪ್ಪಲ್ಲಿ 2 ಕಪ್ಪು ಮೈದಾ ತಗೊಂಡಿದ್ದೀನಿ. ಬೆಲ್ಲ ಅಳತೆ ಮಾಡಿರೋ ಕಪ್ಪಲ್ಲಿ ಅದರಲ್ಲೇ ನಾನು ಪೂರ್ತಿ ಹಾಕ್ತಾಯಿಲ್ಲ, ಮಿಕ್ಸ್ ಮಾಡಿ ನೋಡಿಕೊಂಡು ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪನೇ, ಇಲ್ಲಾಂದರೆ ಜಾಸ್ತಿ ಆಗಿಬಿಡತ್ತೆ. ನೀವು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ನೀವು ಬೇರೆ ನೀರು ಸೇರಿಸ್ಬೇಕಾಗಿಲ್ಲ. ಇದರಲ್ಲಿ ಈ ನೀರಿನ ಅಂಶ ಕಡಿಮೆ ಆಗುವಷ್ಟು, ಅಂದರೆ ಗಟ್ಟಿ ಆಗುವಷ್ಟು ನೀವು ಮೈದಾ ಸೇರಿಸ್ಕೊಳ್ಳಿ. 2 ಕಪ್ ಸಾಮಾನ್ಯ ಬೇಕಾಗತ್ತೆ. ಬೇಕು ಅಂದರೆ ಸ್ವಲ್ಪ ನೀವು ಕಡಿಮೆ ಹಾಕ್ಕೊಳ್ಳಿ. ಅಷ್ಟು ಗಟ್ಟಿ ಆದರೂ ಆಗ್ಬೋದು. ಸ್ವಲ್ಪ ನಾನು ಮಾಡಿರೋದಷ್ಟೇ ಸ್ವಲ್ಪ ಗಟ್ಟಿ, ತುಂಬ ಮೆತ್ತಗೆ ಅಷ್ಟು ಇಷ್ಟ ಆಗಲ್ಲ ಅಂತ. ಅದು ಏನಾಗುತ್ತೆ ಅಂದರೆ ನೀರು ಜಾಸ್ತಿ ಇದ್ದರೆ, ಮೆತ್ತಗಿದ್ರೆ ಎಣ್ಣೆ ಎಳ್ಕೊಳತ್ತೆ. ಕಡಿಮೆ ಆದರೆ ತುಂಬ ಗಟ್ಟಿ ಆದರೆ ಗಟ್ಟಿ ಆಗಿಬಿಡತ್ತೆ. ಅದು ನೋಡ್ಕೋಬೇಕು. ತುಂಬ ನೀರು ಇದ್ದರೆ ಅದು ಎಣ್ಣೆ ಎಳ್ಕೊಂಬಿಡತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ನಾನು ಫಸ್ಟ್ ಒಂದು ಸರಿ ಸ್ಪೂನಲ್ಲಿ ಮಾಡಿದೆ, ಕೈಯಲ್ಲಿ ಮಾಡಿಲ್ಲ ಅಂದರೆ ಅದು ಚೆನ್ನಾಗಿ ಆಗಲ್ಲ. ಎಲ್ಲನೂ ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು. ಇಲ್ಲಾಂದರೆ ನಿಮಗೆ ಗೊತ್ತಾಗಲ್ಲ ಎಷ್ಟು ಬೇಕು ಎಷ್ಟು ಬೇಡ ಅಂತ. ಅದು ಚೆನ್ನಾಗಿ ಮಿಕ್ಸೂ ಆಗಲ್ಲ ಸ್ಪೂನಲ್ಲಿ, ಅದರಿಂದ ಗಟ್ಟಿರತ್ತಲ್ವ. ಕೈಯಲ್ಲೇ ಮಾಡ್ಕೊಳ್ಳಿ. ಇದು ತಿನ್ನೋಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಸಾಯಂಕಾಲ ತಿಂಡಿಗಾದರೂ ಮಾಡ್ಕೋಬೋದು ಅಥವಾ ಬೇರೆ ಏನಕ್ಕಾದ್ರು. ನಮ್ಮಲ್ಲಿ ಇದು ಶ್ರಾದ್ದ ಎಲ್ಲ ಮಾಡಿದಾಗ, ತಿಥಿ ಮಾಡಿದಾಗ ಇದು ಕಂಪಲ್ಸರಿ ಆಗಿರುತ್ತೆ. ಈ ಬೆಲ್ಲನ ಹೀಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈಯಲ್ಲಿ ಅಲ್ಲಿ ಸ್ವಲ್ಪ ಉಳಿದಿದ್ರೆ ಅದನ್ನೆಲ್ಲ ಕೈಯಲ್ಲಿ ಮಿಕ್ಸ್ ಈ ಥರ ಸೇರಿಸ್ಕೊಳ್ಳಿ, ಎಲ್ಲ ಬೆರೆಸ್ಕೊಳ್ಳಿ. ಜಾಸ್ತಿ ಇದ್ದರೆ ಇದು ಇಷ್ಟರಲ್ಲಿ ಮಾಡ್ಬೋದು, ಆದರೆ ಅದು ಎಣ್ಣೆ ಎಳ್ಕೊಳತ್ತೆ. ಅದಕ್ಕೋಸ್ಕರ ಇನ್ನೂ ಆ ಉಳಿದಿರೋ ಮೈದಾನ ಸೇರಿಸ್ಕೊತಾ ಇದ್ದೀನಿ. 2 ಕಪ್ ಪೂರ್ತಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಪೂರ್ತಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೆಲ್ಲ ಕಪ್ಪಾಗಿರೋದ್ರಿಂದ ಕಪ್ಪಾಗಿದೆ ಹಿಟ್ಟು. ನೀವು ಇದು ಬಿಳಿ ಬೆಲ್ಲ ಉಪಯೋಗಿಸ್ಕೊಂಡ್ರೆ ಇಷ್ಟು ಕಪ್ಪು ಬಣ್ಣ ಬರಲ್ಲ.
ಬಿಳಿ ಬೆಲ್ಲ ಉಪಯೋಗಿಸ್ಕೋಬೋದು ನೀವು. ಉಂಡೆ ಬೆಲ್ಲ ಎಲ್ಲ ಬರುತ್ತಲ್ವ. ನಾನು ಪೌಡ್ರ್ ಬೆಲ್ಲ ನಮ್ಮಲ್ಲಿ ಇತ್ತು, ಅದನ್ನು ಉಪಯೋಗಿಸ್ಕೊಂಡೆ. ಅಳತೆಗೂ ಸುಲಭ ಆಗುತ್ತೆ ಅಂತ. ನೀವು ಅದನ್ನು ಬಿಳಿ ಬೆಲ್ಲನ ಕೆರೆಸ್ಬಿಟ್ಟು ಅಥವಾ ಜಜ್ಜಿಬಿಟ್ಟು ಹಾಕ್ಕೊಂಡು ಮಿಕ್ಸಿಲಿ ರುಬ್ಬಿದ್ರೆ ಚೆನ್ನಾಗಿರತ್ತೆ. ನೀರು ಬಿಟ್ಟು ಬೆಲ್ಲದ್ದು ಹಣ್ಣಿಂದು ಎರಡೂ ಸೇರ್ಕೊಂಡು ನೀರು ಬಿಟ್ಕೊಂಡಿರತ್ತೆ. ನೀವೇನು ಬೇರೆ ನೀರು ಹಾಕಬೇಕಾಗಿಲ್ಲ. ಬೇರೆ ನೀರು ಹಾಕಿದರೆ ಜಾಸ್ತಿ ಆಗಿಬಿಡತ್ತೆ. ಆಮೇಲೆ ಮೆತ್ತಗೆ, ಅದು ಬಾಳೆಹಣ್ಣಲ್ಲೇ ಮೆತ್ತಗೆ ಆಗಬೇಕು, ನೀರಲ್ಲಿ ಮೆತ್ತಗೆ ಆಗಬಾರ್ದು. ನೀರಲ್ಲಿ ಮೆತ್ತಗೆ ಆದರೆ ಇದು ಎಣ್ಣೆ ಎಳ್ಕೊಳತ್ತೆ ಎಣ್ಣೆಗೆ ಹಾಕಿದಾಗ. ಅದರಿಂದ ಈ ಥರ ಮಾಡಿಬಿಟ್ಟು ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಟಿರಿ. ಆವಾಗ ಚೆನ್ನಾಗಿರತ್ತೆ. ಕೂಡಲೇ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಈ ಥರ ಇದೆ, ಎಣ್ಣೆಗೆ ಬಿಡೋಷ್ಟು ದಪ್ಪಕ್ಕೆ ಮಾಡ್ಕೊಂಡಿದ್ದೀನಿ. ಕೈ ಒದ್ದೆ ಮಾಡ್ಕೊಂಡು ಈ ಥರ ತೆಗೆದ್ಬಿಟ್ಟು ಎಣ್ಣೆಗೆ ಹಾಕ್ಕೋಬೇಕು ಒಂದು ಸ್ವಲ್ಪನೇ. ನೋಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಕೈ ಒದ್ದೆ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ. ಪೂರ್ತಿ ಎಣ್ಣೆಲಿ ಎಷ್ಟಾಗತ್ತೋ ಅಷ್ಟು. ಇದೇನು ಅಂತ ರೌಂಡ್ ಬರಬೇಕು ಅಂತ ಏನಿಲ್ಲ. ಸಾಮಾನ್ಯ ತೆಗೆದ್ಬಿಟ್ಟು ಹಾಕೋದು. ಸ್ವಲ್ಪ ಶೇಪು ಅದು ಆ ಕಡೆ ಈ ಕಡೆ ಆಗುತ್ತೆ, ಏನು ಪರವಾಗಿಲ್ಲ. ಅದು ಹಾಗೆ ಇರೋದು, ಯಾಕಂದರೆ ಹಣ್ಣಲ್ವ, ಅದು ಕಂಟ್ರೋಲಿಗೆ ಬರಲ್ಲ, ಕೈಯಲ್ಲಿ ರೌಂಡ್ ಮಾಡೋಕ್ಕೆ ಬರಲ್ಲ. ಆದರೂ ಕೈ ಒದ್ದೆ ಮಾಡಿದರೆ ಸ್ವಲ್ಪ ಸುಲಭ ಆಗುತ್ತೆ ನಿಮಗೆ ಎಣ್ಣೆಗೆ ಹಾಕೋದು. ಇಲ್ಲಾಂದರೆ ಕೈಯಿಂದ ಬಿಟ್ಕೊಳ್ಳಲ್ಲ, ಕೈಯಲ್ಲಿ ಅಂಟ್ಕೊಳ್ಳುತ್ತೆ, ಬಾಳೆಹಣ್ಣಲ್ವಾ. ಅದರಿಂದ ಸ್ವಲ್ಪ ಒದ್ದೆ ಮಾಡ್ಕೊಂಡು ಹಾಕಬೇಕು. ತುಂಬ ರೌಂಡಾಗಿ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಇಲ್ದಂಗೆ ಆಗಲ್ಲ ಅದು. ನಾವು ಮಾಡಿದಾಗ ಊರಲ್ಲಿ ಎಲ್ಲರೂ ಮಾಡಿದಾಗಲೂ ಹಾಗೆ ಆಗೋದು. ಇದನ್ನು ಚೆನ್ನಾಗಿ ಆಗೋವರೆಗೂ, ಅಂದರೆ ಕೆಂಪಗೆ ಆಗೋವರೆಗೂ ಮಾಡ್ಕೊಳ್ಳಿ. ಈ ಥರ ಹೆಚ್ಚು ಹೈ ಫ್ಲೇಮಲ್ಲಿ ಇಡಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹಸಿ ಆಗುತ್ತೆ ಒಳಗಡೆ, ಹೊರಗಡೆ ಕಪ್ಪಾಗಿ ಒಳಗಡೆ ಹಸಿಯಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹೆಚ್ಚು ಸಿಮ್ಮಲ್ಲೂ ಇಟ್ಕೋಬೇಡಿ, ಆವಾಗಲೂ ಚೆನ್ನಾಗಿ ಆಗಲ್ಲ. ತುಂಬ ಹೈ ಫ್ಲೇಮಲ್ಲೂ ಇಟ್ಕೋಬಾರ್ದು. ಹಾಕುವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕಷ್ಟೇ. ಆಮೇಲೆ ಅದನ್ನು ತೆಗೆದುಬೇಡಿ. ನೋಡಿ ಇದು ಕಪ್ಪು ಕಾಣ್ಬೋದು ನಿಮಗೆ. ಕಪ್ಪು ಕಂಡ್ರೆ ಅದು ಬೆಲ್ಲ ಕಪ್ಪಿರೋದ್ರಿಂದ ಆಗಿರೋದು, ಹಿಟ್ಟೆ ಕಪ್ಪಿದೆ, ಕರೆಕ್ಟ್ ಇದರ ಅಲ್ಲ. ಅದು ರುಚಿ ಸರಿಯಾಗಿದೆ, ಕರೆಕ್ಟಾಗಿದೆ ಅದು. ಮತ್ತು ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ, ಮತ್ತೆ ಹಾಕ್ಕೊಳ್ಳಿ. ಆ ಥರ ಎಲ್ಲ ಮಾಡಿಕೊಂಡು ಇಟ್ಕೋಬೋದು. ತುಂಬ ಹೊತ್ತುವರೆಗೂ, ತುಂಬ ಅಂದರೆ ಒಂದು ವಾರವರೆಗೂ ಉಳಿಯತ್ತೆ, ಏನಾಗಲ್ಲ. ಒಂದು ವಾರ ಇಲ್ಲ, ಒಂದು 2-3 ದಿನವರೆಗೂ ಉಳಿಯತ್ತೆ ಹೊರಗಡೆ ಆದರೆ. ಫ್ರಿಜ್ಜಲ್ಲಿಟ್ಟರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಆದರೆ ಇಟ್ಕೋಬೋದು, ತಿನ್ನೋಕ್ಕಾಗತ್ತೆ, ತುಂಬ ರುಚಿಯಾಗಿರುತ್ತೆ. ನಾವು ಸುಟ್ಟವು ಅಂತೀವಿ, ಕೆಲವು ಜನ ಮುಳಕ ಅಂತಾರೆ, ಕೆಲವು ಜನ ಗಾರಿಗೆ ಅಂತಾರೆ ಬೇರೆ ಕಡೆ. ನಮ್ಮ ಕಡೆ ಸುಟ್ಟವು ಅಂತಾರೆ. ನೀವೇನು ಹೇಳ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸಾಮಾನ್ಯ ಇದು ಎಲ್ಲ ಕಡೆನೂ ಮಾಡ್ತಾರೆ. ನಾವು ಇದೇ ಥರ ಹಲಸಿನ ಹಣ್ಣಿಂದು ಮಾಡ್ತೀವಿ. ಹಲಸಿನ ಹಣ್ಣು ಸೀಸನಲ್ಲಿ ಹಲಸಿನ ಹಣ್ಣನ್ನು ಕೂಡ ಇದೇ ಥರ ಮಾಡ್ತೀವಿ. ಹಲಸಿನ ಹಣ್ಣು ಬೆಲ್ಲದ ಜೊತೆ ಚೆನ್ನಾಗಿ ರುಬ್ಬಿಟ್ಟು ಇದೇ ರೀತಿ ಮೈದಾ ಹಾಕಿಬಿಟ್ಟು ಮಾಡ್ತಾರೆ. ಮೈದಾದ ಬದಲು ಅಕ್ಕಿ ಹಿಟ್ಟು ಹಾಕ್ತಾರೆ ಕೆಲವು ಜನ ನಮ್ಮೂರಲ್ಲಿ. ಆದರೆ ಅಕ್ಕಿ ಹಿಟ್ಟು ಹಾಕಿದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಮೈದಾ ಆದರೆ ಮೆತ್ತಗೆ ಬರುತ್ತೆ. ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ನಾನು ಹಾಕ್ತಾಯಿಲ್ಲ, ನಾನು ಮೈದಾ ಹಾಕ್ತಾಯಿದ್ದೀನಿ. ಕೆಲವು ಜನ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ ಇದು. ನಮಗೆ ಶ್ರಾದ್ದಗಳಿಗೆಲ್ಲ ಇದು ಕಂಪಲ್ಸರಿ ಆಗಿದೆ, ಮಾಡಲೇಬೇಕಾಗತ್ತೆ. ಇದು ಬೇಗ ಆಗೋವಂಥ ತಿಂಡಿ. ಸಾಯಂಕಾಲ ನಿಮಗೆ ಸಡನ್ನಾಗಿ ಏನಾದರೂ ಮಾಡಬೇಕು ಅಂತಂದರೆ ನೀವು ಅರ್ಧ ಗಂಟೆ ಬಿಡಬೇಕು ಅಂತಲೂ ಇಲ್ಲ, ಸ್ವಲ್ಪ ಹೀಗೆ ಮಾಡ್ಬೋದು, ಪರವಾಗಿಲ್ಲ. ಬಾಳೆಹಣ್ಣಂತೂ ಎಲ್ಲ ಸೀಸನಲ್ಲೂ ಸಿಗುತ್ತೆ ನಿಮಗೆ, ಸೀಸನ್ ಅಂತ ಏನಿಲ್ಲ. ಯಾವಾಗಾದ್ರು ಬಾಳೆಹಣ್ಣು ತಂದು ಈ ಥರ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ. ಸಾಯಂಕಾಲ ತಿಂಡಿ ಮಕ್ಕಳೇನಾದರೂ ತಿಂಡಿ ಬೇಕು ಅಂದಾಗ ಇದನ್ನು ಮಾಡ್ಕೋಬೋದು. ಪ್ರತಿ ಸಾರಿನೂ ಹೊರಗಡೆ ಆಚೆ ಕಡೆಯಿಂದ ತರೋದು ಒಳ್ಳೆಯದಲ್ಲ, ಆರೋಗ್ಯಕ್ಕೆ. ಅಷ್ಟು ಮನೆಯಲ್ಲಿ ಇಂಥದ್ದನ್ನೆಲ್ಲ ಮಾಡಿದರೆ ಚೆನ್ನಾಗಿರುತ್ತೆ. ನೀವು ಮಾಡಿಕೊಡಿ ಮಕ್ಕಳಿಗೆ. ನೋಡಿ, ಗೊತ್ತಿಲ್ಲದೆ ಇರೋರು ಇದನ್ನು ನೋಡಿ ಮಾಡ್ಕೋಬೋದು. ನೀವು ಏನು ಹೇಳ್ತೀರಾ ಇದಕ್ಕೆ? ಗಾರಿಗೆ ಅಂತೀರಾ, ಸುಟ್ಟವು ಅಂತೀರಾ? ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಆಮೇಲೆ ಕಮೆಂಟ್ ಮಾಡೋದು ಖಂಡಿತ ಮರಿಬೇಡಿ, ಕಮೆಂಟ್ ಮಾಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.